ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಇವಾಗ ನಾವು ನೋಡ್ತಾ ಇರೋದು ಜರ್ದೋಸಿ ಔಟ್ಲೈನ್. ಆಲ್ರೆಡಿ ನಾವು ಕಟ್ ಬೀಟ್ಸ್ನ ಸಪ್ರೇಟಾಗಿ ಒಂದೊಂದಾಗಿ ಬ್ಲಾಕ್ ಮಾಡಿದ್ದೀವಿ. ಆದಮೇಲೆ ಇವಾಗ ಜರ್ದೋಸಿ ಔಟ್ಲೈನ್ ಮಾಡ್ತಾ ಇದ್ದೀವಿ. ಫಸ್ಟ್ ಜರ್ದೋಸಿನ ಈ ಥರ ಕಟ್ ಮಾಡ್ಕೋಬೇಕು. ಆಮೇಲೆ ಕಟ್ ಮಾಡಿರೋ ಜರ್ದೋಸಿನ ನೀರಲ್ಲಿ ಪ್ಲೇಸ್ ಮಾಡಿಕೊಂಡು ಅದನ್ನು ತಗೊಂಡು ಈ ಥರ ಈ ಶೇಪ್ ಹೆಂಗಿದೆಯೋ ಹಾಗೆ ಜರ್ದೋಸಿ ಔಟ್ಲೈನ್ ಮಾಡ್ಕೋಬೋದು. ಆ್ಯಂಡ್ ನಮ್ಮದು ಆರಿ ವರ್ಕ್ ಆಫ್ಲೈನ್ ಕ್ಲಾಸಸ್ ನಡೀತಾ ಇದೆ. ನಿಮ್ಗೆ ಯಾರಿಗಾದರೂ ಆರಿ ವರ್ಕ್ ಆಫ್ಲೈನಲ್ಲಿ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನಮ್ಮ ಇನ್ಸ್ಟಾಗ್ರಾಮ್ಗೆ ಮೆಸೇಜ್ ಮಾಡ್ಬೋದು. ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಯೂಟ್ಯೂಬ್ ಬಯೋದಲ್ಲಿರುತ್ತೆ. ನೋಡಿ ಆ ಶೇಪ್ ಹೆಂಗಿದೆಯೋ ಹಂಗೆ ಜರ್ದೋಸಿ ಔಟ್ಲೈನ್ ನಾವು ಮಾಡ್ಕೋಬೋದು. ಇದು ಆಲ್ರೆಡಿ ನಾವು ಈ ಥರ ಆಫ್ ಫ್ಲವರ್ ಜರ್ದೋಸಿ ಔಟ್ಲೈನ್ ಮಾಡಿದ್ದೀವಿ. ಇವಾಗ ಮಾಡ್ತಾಯಿದ್ದೀವಿ. ಇದಕ್ಕೆ ಕೆಳಗಡೆ ಬಂದ್ಬಿಟ್ಟು ಈ ಥರ ಸ್ಕ್ಯಾಲಪ್ ಶೇಪ್ ಇದೆಯಲ್ಲ, ಅಲ್ಲಿ ಕಟ್ ವರ್ಕ್ ಬರುತ್ತೆ. ಆ್ಯಂಡ್ ನಿಮಗೆ ಇದೇ ಥರ ವಾಯ್ಸ್ ಓವರ್ ವೀಡಿಯೋಸ್ ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಜರ್ದೋಸಿ ಬಂದ್ಬಿಟ್ಟು ಲೆಂತಾಗಿ ಬರುತ್ತೆ. ನಮ್ಮ ನೀಡಲ್ ಸೈಜ್ ಯಾವ ಸೈಜ್ ಇದೆಯೋ ಅಷ್ಟು ನಾವು ಕಟ್ ಮಾಡ್ಕೋಬೋದು. ಆ್ಯಂಡ್ ಬಿಗಿನರ್ಸ್ ಯಾರಾದರೂ ಇದ್ದೀರಾದರೆ ಜರ್ದೋಸಿ ಟಿಪ್ಸ್ ಏನಾದರೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ನೀವು ಸ್ಟಾರ್ಟಿಂಗಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಯಾಕಂದರೆ ಇಷ್ಟು ಲೆಂತ್ ಬಂದ್ಬಿಟ್ಟು ನಿಮಗೆ ಥ್ರೆಡ್ ಬರಲ್ಲ ಅದರೊಳಗಡೆ. ಜರ್ದೋಸಿ ಸ್ವಲ್ಪ ಟಫ್ ಆಗಿರುತ್ತೆ. ಈ ಥರ ಆಗುತ್ತೆ, ಥ್ರೆಡ್ ಒಳಗಡೆ ಬಂದ್ಬಿಟ್ಟು ಬಿಟ್ಬಿಡುತ್ತೆ. ಅವಾಗ ನೀವು ಬಿಗ್ನರ್ಸ್ ಏನು ಮಾಡಬೇಕಾದ್ರೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಜರ್ದೋಸಿನ ನೀವು ಔಟ್ಲೈನ್ ಪ್ರಾಕ್ಟೀಸ್ ಮಾಡ್ಬೋದು. ಒನ್ಸ್ ನಿಮಗೆ ಅದು ಚೆನ್ನಾಗಿ ಪ್ರಾಕ್ಟೀಸ್ ಆದಮೇಲೆ ಲೆಂತ್ ಸೈಜ್ ಜರ್ದೋಸಿ ಈ ಥರ ತಗೊಳ್ಬೋದು. ನೋಡಿ ಎಷ್ಟು ನೀಟಾಗಿ ಮಾಡ್ತಾ ಇದ್ದಾರೆ. ಆ ಶೇಪ್ ಹೆಂಗಿದೆಯೋ ಹಂಗೆ ಮಾಡಬೇಕು, ಆವಾಗಲೇ ಅದು ಫಿನಿಶಿಂಗಾಗಿ ಬರುತ್ತೆ. ಆ್ಯಂಡ್ ಎಲ್ಲ ಫ್ಲವರು ಒಂದೇ ಥರ ಇರಬೇಕು. ಒಂದು ಚಿಕ್ಕದು ದೊಡ್ಡದು ಮಾಡಬಾರ್ದು. ಯಾವಾಗಲೂ ವರ್ಕ್ ಮಾಡುವಾಗ ನೋಡಿ. ಇನ್ನೊಂದು ಜರ್ದೋಸಿಯಲ್ಲಿ ಸ್ಟಿಚಸ್ ಬಂದ್ಬಿಟ್ಟು ಚಿಕ್ಕದಾಗಿ ಹಾಕಬೇಕು. ಲಾಂಗ್ ಸ್ಟಿಚಸ್ ಆಗಬಾರ್ದು. ಲಾಂಗ್ ಸ್ಟಿಚಸ್ ಹಾಕಿದ್ರೆ ನಾವು ಒನ್ಸ್ ಆ ಫ್ಯಾಬ್ರಿಕ್ನ ರಿಮೂವ್ ಮಾಡುವಾಗ ಏನಾಗುತ್ತೆ ಅಂದರೆ ಆ ಜರ್ದೋಸಿ ಸ್ವಲ್ಪ ಲೂಸ್ ಆಗಿಬಿಡುತ್ತೆ. ಅದಕ್ಕೆ ಸ್ಮಾಲ್ ಸ್ಟಿಚಸ್ ಮಾಡಬೇಕು.